ಮುಂಜಾನೆ ಸಂಡೆ ಕೆಲಸ ನಡೆದದ್ ನೋಡಿ. ಕಾಣಿಸ್ತಾ ಇದಾರೆ ಇಲ್ಲಿ ಯಜಮಾನ್ರು. ಭಾನುವಾರ ರಜೆ ದಿನ ಏನ್ ಮಾಡ್ತಾ ಇದ್ದೀರಾ? ಹಾ, ಪ್ರತಿ ಭಾನುವಾರಕ್ಕೊಮ್ಮೆ ದೊಡ್ಡ ಪೈಪ್ ತೆಗೆದು ನಮ್ಮ ಮನೆಯವ್ರಿಗೆ ಈ ರೀತಿ ಕ್ಲೀನ್ ಮಾಡ್ತಾರೆ. ಮತ್ತು ಹಾಲು ಕಾಶಿ ಆಗೈತಿ. ಮತ್ತು ಇಲ್ಲಿ ಚಿಕನ್ದ ಎಲ್ಲ ರೆಡಿ ಐತಿ. ಟೈಮ್ ಬೇರೆ 9:30 ಆಗೈತಿ. ಹಾಯ್, ಹಲೋ, ನಮಸ್ಕಾರ ಅಭಿಮಾನಿಗಳೇ, ಎಲ್ಲರೂ ಹೆಂಗಿದ್ದೀರಾ? ಗಡಿಬಿಡಿ ಜೀವನ ಒಳಗ ಸಂಗೀತ ನಿಮ್ ಸಲುವಾಗಿ ಟೈಮ್ ತಕೊಂಡ ಭಾನುವಾರ ರಜೆ ದಿನ ನಿಮಗ ವಿಡಿಯೋ ತಗೊಂಡ್ ಬಂದಿದ್ದಾಳ, ಲಾಗ್ ತಗೊಂಡ್ ಬಂದಿದ್ದಾಳ. ಏನ್ ಲಾಗ್ ಪಾ ಅಂತಂದ್ರೆ ಇವತ್ತಿನ ಸ್ಪೆಷಲ್ ಲಾಗ್ ಅಂತಂದ್ರೆ ಭಾನುವಾರ ಗೊತ್ತಿದೆ, ಮನಿ ಒಳಗ ರಜೆ. ಎಲ್ಲಾರು ರಜೆ ಇದ್ದಾಗ ಮನಿ ಒಳಗ ಸ್ಪೆಷಲ್ ಏನಾದ್ರು ಬೇಕಲ್ಲ. ಅದಕ್ಕ ನಮ್ಮ ಮನಿ ಒಳಗ ಇವತ್ತು ಸ್ಪೆಷಲ್ ಏನಿದೆ ಅಂತಂದ್ರ ಚಿಕನ್ ಬಿರಿಯಾನಿ, ಚಿಕನ್ 65, ಚಿಕನ್ ಗ್ರೇವಿ ಎಲ್ಲಾನು ಮಾಡ್ತಾ ಇದೀವಿ. ಆಮೇಲೆ ಮನಿ ಒಳಗ ಅತ್ತೇನೋ ಅದಾರ, ಅತ್ತೆಯವ್ರಿಗೆ ಬಿರಿಯಾನಿ ಮಾಡಿದ್ ಬಹಳ ಇಷ್ಟ ಆಗ್ತೈತಿ. ನಾ ಮಾಡಿದ ಬಿರಿಯಾನಿ ಇಷ್ಟಪಟ್ಟು ತಿಂತಾರ ಅವ್ರ. ಆಮೇಲೆ ಮಕ್ಕಳಿಗೂ ಅಷ್ಟ. ಈಗ ನನ್ಗೆ ಬಿರಿಯಾನಿ ಮಾಡೋದು ಕೆಲಸ ಐತಿ. ನಿಮ್ಮ ಮನಿ ಒಳಗ ಏನೇನ್ ಮಾಡ್ತಾರಲ್ಲ ಸಂಡೇ ನನಗೆ ಕಮೆಂಟ್ ಮಾಡಿ ಹೇಳ್ತೀರಾ? ಅಭಿಮಾನಿಗಳೇ, ಎಷ್ಟೊಂದು ಎಲ್ಲಾರು ನಮ್ಮ ಅತ್ತೆಯವರು ಬಂದಾಗಿಂದ ನಮ್ದು ವಿಡಿಯೋಗಳು ಎಷ್ಟೊಂದು ಓಡ್ತಾ ಇದಾವ ಗೊತ್ತಾ? ನಮ್ದು ಎಲ್ಲ ಶಾರ್ಟ್ಸ್ ಇಷ್ಟೊಂದು ಓಡ್ತಾ ಇದಾವ, ಲಕ್ಷ ಗಂಟ್ಲೆ ಓಡ್ತಾ ಇದಾವ. ನಿಜವಾಗ್ಲೂ ನಾ ಹೇಳಿದ್ದೆ ನಿಮ್ಗೆ ಹೇಳಿದ್ದೇನ? ಏನ್ ಹೇಳಿದ್ದೆ ಗೊತ್ತಾ? ಮನಿ ಒಳಗೆ ಹಿರಿ ಜೀವ ನಮ್ಮ ಮನೆಯೊಳಗೆ ಬಂದದ ಅಂತ ಅಂದ್ಮೇಲೆ ನಮಗೆ ಎಲ್ಲ ಫುಲ್ ಏನ್ ಸಿಗ್ತದಲ್ಲ ಎಲ್ಲ ಸಿಗ್ತದಂತ ನಾನ್ ನಿಮಗ ಬಂದತ್ತೇನಾನು ಹೇಳಿದ್ದೆ. ನಿಜ ಅಲ್ಲ? ಯಾಕಂದ್ರೆ ಹಿರಿಯರು ಇರುವಂತ ಮನೆ ಇರ್ತದಲ್ಲ, ಬಹಳ ಸ್ಪೆಷಲ್ ಇರ್ತದ. ನಮಗ್ ಎಲ್ಲಾನು ಹಿಂಗ ತಾನಾಗಿ ಎಲ್ಲ ಬರ್ತಾ ಇರ್ತದ. ಹಂಗ ಎಲ್ಲ ಬಹಳಷ್ಟು ಬಂದೈತಿ ಈಗ. ಮತ್ತ ಎಷ್ಟೊಂದು ವಿಡಿಯೋ ಶಾರ್ಟ್ಸ್ ಎಲ್ಲ ಓಡ್ತಾ ಇದಾವ. ಏನ್ ನನಗೆ ಅಷ್ಟು ಮಾಡ್ಲಿಕ್ಕೆ ಆಗ್ಲಿಲ್ಲ ಆದ್ರೂ ನಿಮಗೆ ಎಷ್ಟ್ ಆಗ್ತದ ಅಷ್ಟು ಮಾಡಿ ಅವ್ರ ಜೊತೆ ಮಾತಾಡಿದ್ದು, ಅವ್ರ ಜೊತೆ ಹೇಳೋದು, ಅವ್ರ ಜೊತೆ ಕೂತ್ಕೊಂಡು ನಾವು ಏನ್ ಅವ್ರ ನಮ್ಮ ಮನೆಯೊಳಗೆ ಮಾಡ್ತಾರಲ್ಲ ಅದ ನಾನು ನಿಮಗೆ ದಿನಾಲೂ ಒಂದೊಂದು ಶಾರ್ಟ್ಸ್ ಮಾಡಿ ನಿಮ್ಗೆ ಎಷ್ಟ್ ಆಗ್ತದಷ್ಟು ಊಟ ಕುಂತ್ರು ವಿಡಿಯೋ ಮಾಡ್ತೀನಿ, ಅಲ್ಲಿ ಹೋದ್ರು ವಿಡಿಯೋ ಮಾಡ್ತೀನಿ, ಇಲ್ಲಿ ಬಂದ್ರು ವಿಡಿಯೋ ಮಾಡ್ತೀನಿ. ಯಾಕಂದ್ರೆ ಅವರಿಗೆ ಸ್ವಲ್ಪ ಕಣ್ಣಿನೂ ಸರಿಯಾಗಿ ಕಾಣಿಸಲ್ಲ ಪಾಪ. ಮತ್ತ ಮಾತಾಡಿದ್ದು ಅವ್ರಿಗೆ ನಾವು ಏನೋ ಮಾತಾಡ್ತಿರ್ತೀವಿ, ಅವ್ರೇನೋ ಮಾತಾಡ್ತಿರ್ತಾರೆ. ಗೊತ್ತದ, ಹಿರಿ ಜೀವಗಳು ಮನಿ ಒಳಗಿದ್ದಾಗ ನಿಮಗೂ ಅನುಭವ ಇರ್ತದ, ನಿಮ್ಮ ಮನಿ ಒಳಗೂ ಇರ್ತಾರ. ನೀವು ಅದೆಲ್ಲ ಹೆಂಗಿರ್ತದ ನಿಮ್ಗೆ ಗೊತ್ತದ. ಅದಕ್ಕೆ ನನಗೆ ಈಗ ಸದ್ಯಾಗ ಏನ್ ಮಾಡಿ, ಬೆಳಿಗ್ಗೆ ನಾನು ತಿಂಡಿಗೆ ಬಿಸಿ ಬಿಸಿ ಎಲ್ಲರಿಗೂ ಉಪ್ಪಿಟ್ಟು ಮಾಡಿಕೊಟ್ಟೆ. ಉಪ್ಪಿಟ್ಟು ತಿಂದು ಚಾಯ್ ಕುಡಿದು ಎಲ್ಲರೂ ಅವ್ರ ಕೆಲ್ಸಕ್ಕೆ ಅವ್ರು ಮಾಡ್ಕೋತಾ ಇದ್ದಾರೆ. ಈಗ ನನ್ನ ಕೆಲಸ ಏನಿದೆ ಗೊತ್ತಾ? ನಾನು ಸ್ವಲ್ಪ ಚಾಯ್ ಬಿಸ್ಕಿಟ್ ತಿಂದಿದ್ದೀನಿ, ಓರಿಯೋ ಬಿಸ್ಕಿಟ್ ಚಾಯ್ ತಿಂದಿದ್ದೀನಿ. ಈಗ ನನಗೆ ಬಿರಿಯಾನಿ ತಿನ್ನೋದೈತಿ, ಬಿರಿಯಾನಿ ಮಾಡ್ಕೋತೇವೆ. ನಾನು ನಮ್ಮ ಕೆಲಸ ಮಾಡುವಂಥವಳು ಸಕ್ಕು ಅಂತ ಹೇಳಿ ಅವಳು, ನಾವಿಬ್ರು ಸೇರಿ ಮಾಡ್ಕೋತೀವಿ ಪಟಾಪಟ. ಮತ್ತೆ ಅಪ್ಪೊಂದು ಡಾಕ್ಟರ್ ಶರಣ್ ಕುಮಾರ್ ಅವ್ರದಂತೂ ನಿಮ್ಗೆ ಗೊತ್ತೈತಿ, ನಮ್ಮ ಕೈಗೆ ಸಿಗ್ತಾ ಇಲ್ಲ. ಯಾಕಂದ್ರೆ ಅಷ್ಟೊಂದು ಡ್ಯೂಟಿ ಒಳಗೆ ಬ್ಯೂಸಿನ. ಇಂಟರ್ನ್ಶಿಪ್ ಅಂದ್ರೆ ನಿಮ್ಗೆ ಯಾವ ರೀತಿ ಇರ್ತದೆ ಗೊತ್ತದ. ಪಾಪ ಬೆಳಿಗ್ಗೆ ಅವನು ಬೇಗ ಎದ್ದ ಒಂದ್ ಸ್ವಲ್ಪ ಹಾಲದು ಕುಡ್ದ ಡ್ಯೂಟಿ ಹೋಗಿದಾನ. ನಾಳೆ ಅವನ ಡ್ಯೂಟಿ ಮತ್ತು ನೈಟ್ ಡ್ಯೂಟಿ ಐತಿ. ಅದ್ರ ಸಲುವಾಗಿ ನಾನು ಒಂದ್ ಸ್ವಲ್ಪ ಬಿರಿಯಾನಿ ಮಾಡೋಣ ಅಂತ ಹೇಳಿ ಮಧ್ಯಾಹ್ನ ಊಟಕ್ಕೆ ಬರ್ತಾನ. ಅದಕ್ಕೆ ಬರೋಕಿಲ್ಲ ಮೊದ್ಲ. ಆಮೇಲೆ ಮತ್ತೇನ್ ಗೊತ್ತಾ, ಸಮೂ ಪಾಪ ಏನೂ ತಿಂದಿಲ್ಲ, ಬರೀ ಎಳ್ನೀರ ಒಂಚೂರು ಕೊಬ್ಬರಿ ಅಷ್ಟು ತಿಂದಾಳ. ಆಕೆಗೂ ಹಸುವಾಗಿರ್ತೈತಿ. ಈಗ ಯಾರಿಗೆ ಮನಿ ಒಳಗೆ ಬಿರಿಯಾನಿ ಮಾಡ್ತಾ ಇರ್ತೀವಿ ಅಂದ್ಮೇಲೆ ಯಾವಾಗ ತಿಂತೀವಲ್ಲ ಆ ರೀತಿ ಆಗ್ತದಲ್ಲ, ಹಂಗ ನಮ್ಮ ಮಕ್ಳಿಗೂ ಆಗ್ತದ. ಅದಕ್ಕೆ ನಾ ಈಗ ಪಟಾಪಟ ಮೊದಲು ಕಾಯಿಸೋದ್ ಬೇಡ, ಪಟಾಪಟ ಅವರಿಗೆ 65 ಆಮೇಲೆ ಬಿರಿಯಾನಿ ಮತ್ತೆ ಗ್ರೇವಿ ಎಲ್ಲಾನು ಮಾಡ್ತೀನಿ. ನೀವು ಟೈಮ್ ಸಿಕ್ಕರೆ ಮನ್ಯಾಗ ಮಾಡ್ಕೊಡ್ರಿ ಮತ್ತೆ ಮಕ್ಕಳಿಗೆ. ಯಾಕಂದ್ರೆ ಮಕ್ಳಿಗೆ ಎಷ್ಟು ಖುಷಿಯಿಂದ ತಿಂತಾರೆ. ನೀವು ಅಮ್ಮ ಮಾಡಿದ ಕೈ ರುಚಿ, ಅಮ್ಮನ ಕೈ ರುಚಿ ಇರ್ತದಲ್ಲ, ಬಹಳ ಸ್ಪೆಷಲ್ ಇರ್ತದ. ಅದಕ್ಕೆ ಮಾಡ್ಕೊಡ್ರಿ. ಮತ್ತೆ ನಮ್ ಲಾಗ್ ಇವತ್ತು ಇಡೀ ದಿನ ನೋಡಕ್ ಬರ್ರಿ, ನಮ್ ಜೊತೆ ನೀವು ಇರ್ಬೇಕು, ನಮ್ ಲಾಗ್ ನೋಡ್ಬೇಕು. ಮತ್ ನಂದು ವಿಡಿಯೋ ಈಗ ನಮ್ಮ ಕೆಲಸ ಮಾಡುವಂತ ಸಕ್ಕು ಫಸ್ಟ್ ಟೈಮ್ ವಿಡಿಯೋ ಮಾಡತ್ತಾಳ ಪಾಪ. ಅವಳಿಗೂ ಹೊಸ ಅನುಭವ ಇದೆ. ಯಾರ ಕೈಯಿಂದ ಎಷ್ಟ್ ಆಗ್ತದ ಅವ್ರ ಕಡೆಯಿಂದ ವಿಡಿಯೋಗಳು ನಾವು ಮಾಡ್ಕೊಂಡಿರ್ತೀವಿ, ನಿಮ್ಗೆ ಗೊತ್ತದ. ಈಗ ಸದ್ಯಾಗ ನಡೀರಿ ಬಿರಿಯಾನಿ ಮಾಡೋನು. ಮಾತುಗಳು ಸಾಕು ಮಾಡ್ತೀನಿ. ನಿಮ್ ಜೊತೆ ಎಷ್ಟು ಮಾತಾಡಿದ್ರು ನನ್ ಮಾತಾ ಮುಗಿಯಲ್ಲ. ಬರೀ ಕ್ಯಾಮೆರಾ ಸ್ಟಾರ್ಟ್ ಆಯ್ತಂದ್ರ ಬರೀ ವಟ 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 ವಟ. ನಿಮ್ ತಲೆ ಏನು ಆಗ್ತಾ ಇಲ್ಲಲ್ಲ. ಇಲ್ಲಿ ಕೂತ್ಕೊಂಡಿದ್ದಾರೆ ಏನೋ ಯೋಚನೆ ಮಾಡ್ಕೋಬೋದು ಕೂತಾರ. ಇಲ್ಲಿ ಏನು ವಿಚಾರ ಗೊತ್ತಿಲ್ಲ ಪಾಪ, ಏನಾದ್ರೂ ತಲೆಯಾಗಿರ್ತಾವ. ಬಾಳ ಅಲೋ ಮಿಯಾ, ಏನಾದ್ರೂ ಮಾತಾಡ್ತೀಯ? ಅವಾಗಿಂದ ನಾವು ಮಾತಾಡಿದ್ದಂತ ನೀ ಕೇಳಿಸ್ಕೊಂಡಿ. ನಿಜಾನಲ್ಲ? ಬಿರಿಯಾನಿ ಮಾಡಿದ ಕೂಡಲೇ ಯಾವಾಗ ತಿನ್ಬೇಕಂತ ಅನಿಸ್ತದಲ್ಲ, ಈಗ ನಾವು ಪಟಾಪಟ ಬಿರಿಯಾನಿ ಮಾಡ್ಕೋತೇವೆ. ಹಾ, ಟೈಮ್ ಅಂತಂದ್ರೆ 1 hour ಆಗ್ಬೋದು. ಈಗ 9:30 ಆಗೈತಿ, 10:00 ಮಟ ನಮ್ಮ ಬಿರಿಯಾನಿ ರೆಡಿ ಆಗ್ಬೋದು. ಓಕೆ, ಬಾಯ್. ಮಾಡ್ಕೊ ನೀನು ಅಷ್ಟೋ ತನಕ. ಯಾಕಂದ್ರೆ ನಿಂಗೂ ಹಸಿವಾಗೈತೆ ಅಂತ ನಂಗೆ ಗೊತ್ತೈತಿ. ಅದಕ್ಕೆ ನಾ ರೆಡಿ ಮಾಡಿ ಇಟ್ಬಿಡ್ತೇನೆ.
ಇಬ್ರು ಜನ ಅದೇವು ನಾಮಸಕ್ಕು ಇಬ್ರು ಸೇರಿ ನಾವು ಮಾಡಕ್ಕೆ ನಮ್ಗೇನು ಭಾಳ ಟೈಮ್ ಆಗ್ತದಿಲ್ಲ. ನೀ ಏನು ಟೆನ್ಷನ್ ಮಾಡ್ಕೋಬೇಡ. ನಿನ್ನೆ ಅವ ಹೌದಾ 10.5K ಮತ್ತು ಮ್ಯಾಲೂ ಮತ್ತು ಎಷ್ಟೊಂದು ಆಗೈತೆ ಮತ್ತು. ಹಾಂ ನೋಡು ಈಗ ನೀವು ಫೋನ್ ನೀನೇ ಇಟ್ಕೊ. ಈಗ ಅಂತೂ ಸಮುಗಿಳಿದೆ 10:30 ತನಕ ಆಗ್ತೈತೆ ಅಂತ. ಮತ್ತು 65 ರೆಡಿ ಐತಿ, ಸಾರು ರೆಡಿ ಅದ, ಆಮೇಲೆ ಇದೆಲ್ಲ ಸಲಾಡು ರೆಡಿ ಮಾಡಿಟ್ಟಾರ. ಇವ್ರದ್ದೆಲ್ಲ ಇವತ್ತು ಸಂಡೇ. ಹಾಂ ಸಂಡೇನೂ ಇಟ್ಕೊತಿದ್ದಾರೆ. ಶಾಂಭವಿ ಬಿರಿಯಾನಿ ರೆಡಿ ಆಗಿತ್ತು ನಡಿ ಊಟ ಮಾಡ್ಕೊ. ಅಜ್ಜಿದ 500 ರೂಪಾಯಿ ಎಲ್ಲಿ ಒಗ್ದಾರ ನೋಡಿ, ಇವ್ರು ಕೊಟ್ಟಿದ್ದ. ನಾವು ಹುಡ್ಕೆ ಅದ ಇದು ಸಾಡಿ ಒಳಗೆ ಇಟ್ಟಾರಂತ ಎಲ್ಲಿ ಸಿಗುವತ್ತಂತ ನಾವು ಹುಡ್ಕ್ಯಾಡ್ ಕೊಡೋದೈತಿ. ಈಗ ನಾವು ಹುಡ್ಕ್ಯಾಡ್ ಕೊಡ್ತೇನೆ ಅವ್ರಿಗೆ. ನೀವು ಊಟ ಮಾಡ್ಕೊ. ಅದು ಬಿರಿಯಾನಿ ಐತಲ್ಲ ಒಂದು ಸೈಡ್ಲಿ ಎಲ್ಲ ಇದು ಮಾಡ್ಕೊಂಡು ನಿನಗೆ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿ. ಮತ್ತು ನೋಡೋದು ಮತ್ತು ಸಾರು ಐತಿ, 65ನೂ ಐತಿ. ಮತ್ತು ಅಪ್ಪು ಸ್ವಲ್ಪ ಡಬ್ಬ 65 ತೆಗೆದಿಟ್ಟೈತಿ, ಹೊರಗೆ ತಿನ್ನೋಕಿಲ್ಲ ಇಲ್ಲ ಅವ್ನು ಬರ್ತಾನೆ. ಈಗ ಅಜ್ಜಿ ಎಲ್ಲ ದೊಡ್ಡ ಇಟ್ಟಾರಂತ ಐತಿ. ಇಲ್ಲಿ ಅಜ್ಜಿದ ನಾವು ದೊಡ್ಡ ಅಂದ್ರೆ ಎಲ್ಲ ಅವ್ರದ್ದು ಈ ಸಲ ನಾವು ಹೊರಗಡೆ ಇಲ್ಲೇ ಮಾಡೇವಿ. ಆ ಕಡೆ ಈ ಕಡೆ ಒಳಗೆ ಸಂಬಂಧ ಅಭ್ಯಾಸ ಇರ್ತದ, ಬೇಡ ಅಂತ ಹೇಳಿ ಡಿಸ್ಟರ್ಬ್ ಮಾಡೋಣ ಬೇಡ ಅಂತ. ಅಜ್ಜಿ ಎಲ್ಲೋ ಮೊನ್ನೆ ವಿಕಾಸ ಬಂದಿದ್ದ, ನಿಮ್ಗೆ ಗೊತ್ತದ, ನಾವು ವಿಡಿಯೋ ಒಳಗೆ ಈಗಾಗಲೇ ಬಿಟ್ಟೇವಿ. ಅವ 500 ರೂಪಾಯಿ ಕೊಟ್ಟೋಗಿದ್ದ ಅಜ್ಜಿಗೆ. ಮತ್ತು ಆಮೇಲೆ ಅಜ್ಜಿ ಏನು ಮಾಡಿದಾರ, ಅದು 500 ರೂಪಾಯಿ ಕೊಟ್ಟಿದ್ದ ಸಾಡಿ ಒಳಗೆ ಮುಚ್ಚಿಟ್ಟಾರಂತ. ನನ್ನ ಕೈಯಾಗ ಕೊಟ್ಟಿರ್ತಾರೆ. ಮತ್ತು ಆ ದಿನ ಕೆಲಸ ಒಳಗೇನೋ ಇದ್ವು ಅನ್ನತ್ಲೆ ಸಾಡಿ ಒಳಗೆ ಮುಚ್ಚಿಟ್ರಂತ. ಅದಕ್ಕೆ ಈಗ ಆ ದುಡ್ಡು ನಾ ಹುಡ್ಕ್ಯಾಡಕ್ಕೆ ಬಂದೀನಿ, ಎಲ್ಲಿಟ್ಟಾರ ನೋಡೋಣ. ಆಮೇಲೆ ನಾ ಸಿಕ್ತಂದ್ರೆ ನಿಮಗೆ ತೋರಿಸ್ತೇನೆ ಆ ದುಡ್ಡು. ಯಾಕಂದ್ರೆ ವಯಸ್ಸಾಗಿ ಜೀವ ಹೆಂಗೆ ಇರ್ತಾರೆ ನಿಮ್ಗೆ ಗೊತ್ತೈತಿ. ಮನೆ ಒಳಗೆ ಅವ್ರು ಹೆಂಗೆ ಸಂಭಾಷಿರ್ತಾರೆ, ದುಡ್ಡು ಎಲ್ಲಿಟ್ಟಿರ್ತಾರೆ. ಆಮೇಲೆ ಎದುರುಗಿಟ್ಟು ಸಾಡಿಗಳಿಗೆ ಇಟ್ಟೇನು ಅನ್ನತ್ತಾರೆ ಪಾಪ. ಮತ್ತು ಅವ್ರ ಕಣ್ಣಿಗೂ ಕಾಣಿಸಲ್ಲ, ಸಾಡಿ ಒಳಗೆ ಇಟ್ಟಿರ್ತಾರೆ ಅಂತಂದಮೇಲೆ ಅದು ಎದುರುಗಾದ್ರೂ ಹಾಕಿಟ್ಟಿರ್ತಾರೆ ಅವ್ರು. ಆಮೇಲೆ ಇದು ಬೆಡ್ಶೀಟ್ ಐತಿ ನೋಡೋಣ, ಒಂದ್ಸಲ ಎದುರು ಹಾಕಿಟ್ಟಾರ. ಆಮೇಲೆ ನಾ ಅವ್ರಿಗೆ ತೆಗೆದು ಕೊಡ್ತೇನೆ, ಮತ್ತು ನನ್ನ ಕಡೆ ಇಟ್ಕೋತೀನಿ. ಆಮೇಲೆ ಅವ್ರಿಗೆ ಕೊಡ್ತೇನೆ, ನಾ ತೆಗ್ದಿಡೋನು. ಇದೆಲ್ಲ ಯಾವ ಸಾಡಿ ಒಳಗೆ ಹಾಕಿಟ್ಟಾರ ಏನು ನೋಡೋಣ ಬರ್ರಿ. ಅಜ್ಜಿ ಅಂದರೆ ಹಿಂಗಿರ್ತಾರೆ ನೋಡಿ. ಯಾಕಂದ್ರೆ ಅವ್ರು ಭಾಳ ನೀಟಾಗಿ ಮತ್ತು ಭಾಳ ಶಿಸ್ತು, ಭಾಳ ಹಿಂಗೆಲ್ಲ ಇದು ಮಾಡ್ಕೊಂಡು ಇರ್ತಾರೆ ಅವ್ರು. ಒಂದು ಸ್ವಲ್ಪ ಹುಡುಕ್ತೀನಿ, ಆಮೇಲೆ ನಿಮ್ಗೆ ತೋರಿಸ್ತೀನಿ ನಾ ಎಲ್ಲಿಟ್ಟಾರಂತ. ಈ ಕರಿ ಸೀರೆ ಇದೆಲ್ಲ ಇದ್ರೊಳಗೆ ಇಟ್ಟಾರ ದುಡ್ಡು, ಇಲ್ಲಿ ಬಿದ್ದಾವ. ಮತ್ತು ಅದೇ ಅದಾವ ನೋಡಿ ದುಡ್ಡು, ಅದೇ ತೋರಿಸ್ರಿ. आत्या तुमचे पैसे मिळवा. आत्या ह्यात काळ्या साडीमध्ये आहे, काळ्या साडीमध्ये पैसे आहे बघा तुमचं. हे घ्या. काय ते पैसे कुठं पडलं तर काळ्या साडीमध्ये ह्यात. त्यात हा काय काळ्या साडी दरबार ठेवून घे. ಹಾ ठेवून घेतो ते. ಹಾ ಹಾ ಈಗ ಅಜ್ಜಿದ ದುಡ್ಡು ಸಿಕ್ಕೈತಿ. ಅದಕ್ಕೆ ಯಾರು ಕೊಟ್ರು ಅವಾಗಿಂದ ಅವ ತೆಗೆದಿಟ್ಕೊಂಡು ಆಮೇಲೆ ಅವ್ರಿಗೆ ದುಡ್ಡು ಕೊಡೋಣ ಅಂತ ಈ ರೀತಿ ಜಪಿಸಿ ಹೆಂಗಿಟ್ಟಾರ ನೋಡಿ, ಎಷ್ಟು ಮುದ್ದಿ ಮಾಡ್ಯಾರ ನೋಡಿ. ಇದಕ್ಕೆ ಈ ರೀತಿ ನೋಟ್ ಇದೆ 500 ರೂಪಾಯಿ. ಇಡೋಣ, ಯಾಕಂದ್ರೆ ಎಷ್ಟು ಸಮಾಧಾನಾಗಿ ಶಾಂತಾಗಿ ನಾವು ತೊಗೋತೇವಲ್ಲ ಅಷ್ಟು ಚಲೋ ಐತಿ. ಯಾಕಂದ್ರೆ ಈಗ ಅವ್ರಿಗೆ ಇಟ್ಟಿರ್ತಾರೆ, ಹೇಳಿದ್ರೆ ಅವ್ರು ಸಾಡಿ ಒಳಗೆ ಇಟ್ಟೇನ. ಮತ್ತು ಅದ್ರೊಳಗೆ ನಂಗೆ ಎಲ್ಲಿ ಸಿಗೋದು ಯಾಕಪ್ಪ, ಯಾಕಂದ್ರೆ ಪಾಪ ಕಣ್ಣಿಗೆ ಕಾಣಿಸಲ್ಲ. ಮತ್ತು ಏನು ಮಾಡಲಿ ಅವ್ರದ್ರು, ಮತ್ತು ಅದು ಸಾಡಿ ಒಳಗೆ ಸಿಕ್ಕಾಗೊಂಡು ಗೊತ್ತೈತದ. ಆಮೇಲೆ ನಾ ತೆಗೆದು ಕೊಟ್ಟೆ ಅವ್ರಿಗೆ. ಮತ್ತು ಸಾಡಿ ಉಟ್ಕೊಳ್ಳುವಾಗ ತಗೋತಾರೆ, ಅವಾಗ ಬೀಳ್ತದೆ ನಿಜಾನ. ಅವ್ರಿಗೆ ಹೇಳಿದ ನೆನಪು ಮಾಡಿ ನಮ್ಗೆ ಹೇಳಿದಾರಲ್ಲ. ಈಗ ಇಡೋನು ನಡೀರಿ ದುಡ್ಡು, ಆಮೇಲೆ ಅವ್ರಿಗೆ ಕೊಡೋನು. ಅವ್ರ ಮಗ ಫೋನ್ ಮಾಡಿದ್ದಾರೆ ನಮ್ಮ ಅತ್ತೆಯವ್ರದ್ದು. ಅವ್ರ ನಮ್ಮ ಮಾಮಾರ ಶಂಕರ್ ಮಾಮ ಅಂತ ಬೆಂಗಳೂರೊಳಗೆ ಇರ್ತಾರೆ. ಅಜ್ಜಿಯಿಂದ ಫೇವ್ರೇಟ್ ಮಗ ಅವರ, ಭಾಳ ದೂರ ಇರ್ತಾರೆ ಪಾಪ. ಅಜ್ಜಿ ಭಾಳ ನೆನೆಸ್ತಾರೆ ಅವರಿಗೆ ನಮ್ಮ ಅತ್ತೆಯವರು. ಮಾತಾಡಿ 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 ಮಾತಾಡಿ. ಹಲೋ ಹಲೋ शंकर बरा बाबा तो बरा वयाचे 8 रोज करतो तो बाबा. आणि ಎಣ್ಣೆ ಹಚ್ಕೋತಾರಂತ ಸ್ನಾನ ತಲೆಗೆ. ಅದಕ್ಕೆ ನಾನು ಕೇಳ್ತಾ ಇದ್ದಾರೆ ಸ್ವಲ್ಪ ಎಣ್ಣೆ ಕೊಡು ಅಂತ ಹೇಳಿ. ಆಯ್ತು ಕೊಡ್ತೇನೆ ರೀ ಅಂತ ಹೇಳಿ ಕೊಡ್ತಾಯಿದ್ದೀನಿ. ಎಣ್ಣೆ ಹಚ್ಚಿ ಅವ್ರಿಗೆ ಸ್ನಾನ ಮಾಡಿಸಿ ಇಲ್ಲಿ ಭಾಳ ದಿನ ಆಯ್ತಾ.
ಅವ್ರ ಎಣ್ಣೆ ಹಚ್ಕೊಂಡು ಮಾಡ್ತಾ ಇಲ್ಲ. ಯಾಕಂದ್ರೆ ಇರುವಿಗಳೆಲ್ಲ ಹಾಸಿಗೆಗೆಲ್ಲ ಇರುವಿಗಳು ಆಗ್ತಾ ಇದಾವ. ಯಾಕೆ ಹಿಂಗಾಯ್ತೋ ಗೊತ್ತಿಲ್ಲ, ಪಾಪ ಹಾಸಿಗೆಗಳಿಗೆಲ್ಲ ಇರುವೆ ಆಗಿದಾವ. ಅದಕ್ಕೆ ಅವ್ರಿಗೆ ನಾನು ಎಣ್ಣೆ ಹಚ್ಚಿಲ್ಲ. ಎರಡು ಸರಿ ಹಚ್ಚಿದ್ದೆ, ಮತ್ತೆಲ್ಲ ದಿಂಬಿಗೆಲ್ಲ ಇರುವೆ ಆಗಿಬಿಟ್ಟಾವ. ಯಾಕೆ ಅವು ಇರುವಿಗಳ ನಮ್ಮ ಅತ್ತೆ ಕಡೆನೇ ಯಾಕೆ ಬಂದಾವ ಕೆಂಪು ಇರುವಿ? ಎಷ್ಟು ಬೇಜಾರಾಯ್ತು ನನಗೆ ನೋಡಿ. ಅಲ್ಲಿ ನೋಡಿದೆ ಹಾಸಿಗೆ ಒಳಗೆ ಎಲ್ಲ ಹಾಸಿಗೆ ರೆಡಿ ಮಧ್ಯಾಹ್ನ ಮಲ್ಕೊಂಡಿದ್ದಾರೆ. ಆಮೇಲೆ ಸಾಯಂಕಾಲ ನಾನು ಹಾಸಿಗೆ ರೆಡಿ ಮಾಡಕ್ಕೆ ಹೋಗ್ತಾ ಇದ್ದೀನಿ. ನೋಡಿದ್ರೆ ಸಣ್ಣ ಸಣ್ಣ ಕೆಂಪು ಇರುವೆ ಕಡಿದ್ರೆ ಏನಾಗ್ತಿತ್ತಪ್ಪ ಅಂತ ಹೇಳಿ ನನಗೆ ಭಾಳ ಬೇಜಾರಾಯಿತು. ನಮ್ಮ ಮನೆಯವರು ಅಂದರು ನೋಡಿದೆ ಚಲೋ ಆಯ್ತು ಪಾಪ, ಇಲ್ಲಾಂದ್ರೆ ಮಮ್ಮಿಗೆ ಎಷ್ಟು ತ್ರಾಸ ಆಗ್ತಿತ್ತು. ರಾತ್ರಿ ಎಲ್ಲ ಮಮ್ಮಿ ಮಲ್ಕೋತಿರ್ಲಿಲ್ಲ ಅಂದರು. ಅಷ್ಟು ಸಣ್ಣ ಇರುವಿ. ಆ ಇರುವಿಗೂ ಗೊತ್ತಾಗಲ್ಲ, ವಯಸ್ಸಾಗಿ ಜೀವ ಮನೆ ಒಳಗೆ ಹೋಗಿ ಅದಕ್ಕೆ ಅವ್ರಿಗೆ ಇದು ಮಾಡೋದಿರ್ತದೆ. ಮೊದಲೇ ಕಣ್ಣಿಗೆ ಕಾಣಿಸಲ್ಲ, ಕಡಿದ್ರೆ ನಮಗಾದ್ರೂ ಕಡಿಬಾರ್ದ, ಬಂದೆ ನಮಗಾದ್ರೂ ಕಾಣಿಸ್ಬಾರ್ದ. ನಮಗೆ ಕಡಿದ್ರೆ ಮೈಯೆಲ್ಲ ಉರಿತದ. ವಯಸ್ಸಾಗಿ ಜೀವಗೆ ಮೊದಲ ನೋವು, ಮೈಯೆಲ್ಲ ನೋವು ಇದ್ದಾಗ ಅವ್ರಿಗೆ ಇರುವಿ ಕಡಿತಂದ್ರೆ ಆ ದಿಂಬದ ಮೇಲೆ ನೋಡ್ದೆ ಇಲ್ಲ, ನನ್ನ ಮೈ ಜೆಲ್ಲ ಆಯ್ತು ನೋಡಿ. ನನಗೆ ತಲೆಗಳು ವಿಚಾರ ಬಂತು, ಚಲೋ ಆಯ್ತು ನೋಡಿದೆ ದಿಂಬಿಗೆಲ್ಲ ಎಣ್ಣೆ ಹತ್ಬಿಟ್ಟೈತಿ. ಅದಕ್ಕೆ ಎಣ್ಣೆ ಹಚ್ಚಿ ಅವರಿಗೆ ನಾನು ಸ್ನಾನ ಮಾಡಿಸಿಲ್ಲ. ಈಗ ಇದೇ ಕಾರಣ ಸಲುವಾಗಿಲ್ಲ, ಅದನ್ನು ಪ್ರತಿ ಸಲ ಬಂದಾಗ ಅವ್ರಿಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ತಿದ್ದೆ. ಆದರೂ ನಾನು ದಿಂಬುಗಳು ಚೆಕ್ ಮಾಡ್ಕೋತಾ ಇರ್ತೇನೆ, ನೋಡ್ಕೋತಾ ಇರ್ತೇನೆ, ಹಾಸಿಗೆ ನೋಡ್ಕೋತಾ ಇರ್ತೇನೆ ಅವ್ರದ್ದು. ಈಗ ಸದ್ಯಾಗ ನಮ್ಮ ಅತ್ತೆಗ ಅತ್ತೆ ವಾಟಿತಾವ आता असं असलं असं राहते बघा. आजी म्हटलं तर असं काय करणार आहे. आता प्लेट ರೆಡಿ ಮಾಡಿದ್ದೀನಿ, ಅದನ್ನು ತೊಗೊಂಬರ್ತೀನಿ. ಈಗ ನಮ್ಮ ಅತ್ತೆಯವ್ರಿಗೆ ಪ್ಲೇಟ್ ಮಾಡ್ಕೊತಾ ಇದ್ದೀನಿ. ಎಲ್ಲಾನು ವಿಡಿಯೋ ಮಾಡಿ ತೋರಿಸ್ತಾ ಇದ್ದಾಳ ಅಂತ ಅನ್ಬೇಡಿ. ಯಾಕಂದ್ರೆ ನಂದೇನಿದೆ ಅಲ್ಲ ಉದ್ದೇಶ, ಎಷ್ಟು ಇರೋ ತನಕ ನನಗೆ ಎಷ್ಟು ಬೇಕಲ್ಲ ಮನಸ್ಸು ತುಂಬ ವಿಡಿಯೋಗಳು ಮಾಡ್ಕೊಳ್ಳೋಣ ಅಂತ ನಾನು ಮಾಡ್ಕೋತಾ ಇದ್ದೀನಿ. ಇದೆಲ್ಲ ಏನು ತಾಟ್ ಮಾಡೋದು, ಊಟ ಮಾಡಿಸೋದು, ಅದು ಮಾಡೋದು, ಇದು ಮಾಡೋದು, ಪ್ರತಿಯೊಂದು ಮಾಡತ್ತೇರಂತ ಇದು ಮಾಡಕ್ ಹೋಗ್ಬೇಡ್ರಿ ನೀವು. ಈಗ ನಮ್ಮ ಅತ್ತೆಯವರಿಗೆ ನಾನು ಚಿಕನ್ 65 ಕೊಟ್ಟಿದ್ದೀನಿ, ಮತ್ತೆ ಚಿಕನ್ ಸಾರು ಕೊಟ್ಟಿದ್ದೀನಿ, ಈ ಚಿಕನ್ ಬಿರಿಯಾನಿ ಕೊಡಕ್ಕಿದ್ದೀನಿ. ಅಪ್ಪನು ಬಂದು ಇನ್ನೂ ಸ್ವಲ್ಪ ಊಟ ಮಾಡಿ ನೀ ಮತ್ತಪ್ಪು ಬ್ಯಾಡ ಟೈಮ್ ಆಯ್ತು. ಈಗ 2 ಗಂಟೆ ಆಗ್ಲಿಕ್ಕೆ ಬಂತು. ಅಪ್ಪನು ಬರ್ತಾ ಇದ್ದಾನಂತ. ನಮ್ಮದು ಇಲ್ಲ ಯಾಕಮ್ಮ, ನಾನು ಹಚ್ಕೊಂಬಂದ ನಾನು ಬಿಲ್ಲೆನ್ ಅದು ಹೋಗ್ತೈತೆ ಬಿಡು, ಕಸ ಒಳಗೇನು ಬಂದೈತೆ. ಎಲ್ಲೋಗಿದ್ದೆ ಬಬ್ಬ ನಾನು? ಬಂದಪ್ಪ ಇಲ್ಲಿ ಕಿಟಕಿಯಾಗ ಅಕ್ಕಮ್ಮ ಅಕ್ಕಮ್ಮ ಬಬ್ಲಿ ಬಿಸಿಲಾಗದಿದ್ದ ನೋಡಿ ಬಂದು. ಭಾಳ ಬಿಸಿಲೈತೆ ಭಯಂಕರ. ಅದಲ್ಲ ನಮಗೆ ಅದ ನಿಮಗೆ ಅಲ್ಲಿ ಎಕ್ದಮ್ ಬರಂತ ಜನ ಆಗ್ತದೆ. ಚವಿ ಐತಿ ನಿನ್ ಕಡೆ. ಅಕ್ಕಮ್ಮ ಅಕ್ಕಮ್ಮ ನಾವು ವಿಡಿಯೋ ಮಾಡ್ಬೇಕಾ ಬಂದ ವಿಡಿಯೋ. ಅಜ್ಜಿ ಮೊಮ್ಮಗ ಬಂದಂತ ಬಾಗಿಲ ತೆಗೆದು ಇದು ಮಾಡ್ಲತ್ತಾರ. ऊन पडला जोशाला गावी आता मम्मा लांब आहे बाय. ಹಾಂ ಭಾಳ ನಮ್ಮನ್ನೆಲ್ಲ ಭಾಳ ಸಬ್ಸ್ಕ್ರೈಬರ್ ಭಾಳ ಆಗತ್ತಾರ, ಮತ್ತು ಕಮೆಂಟು ಭಾಳ ಜನ ಮಾಡತ್ತಾರ. ಚಲೋ ಅನ್ಸತೈತಿಲ್ಲ. 6 ಗಂಟೆ ಆಗೈತಿ. ಈಗ ನಾನು ನಮ್ಮ ಅತ್ತೆಯವ್ರಿಗೆ ಚಾಯ್ ಮಾಡಿದ್ದೆ ಕುಡಿಯೋನಂತ, ನಾನು ನಮ್ಮ ಅತ್ತೆ ಇಬ್ಬರು ಕುಡಿಯೋನಂತ. ಅಷ್ಟು ತನಕ ಅಂದ್ರೆ ಚಿನ್ನು ಹೇಳ್ಕೊತ ಬಂದರು. ಮತ್ತು ಸಂಡೇ ಬೇರೆ ಮನೆಗೆ ಗೆಸ್ಟ್ ಬರ್ತಾ ಇದ್ದಾರಂತ ನಮಗೆ ಭೇಟಿ ಆಗಕ್ಕೆ. ಅದಕ್ಕೆ ನಾನು ಚಾಯ್ ಆಮೇಲೆ ಕೊಡಲಿ ಈಗ ಕೊಡಲಿ ನಮ್ಮ ಅತ್ತೆಯವ್ರಿಗಂತ ವಿಚಾರ ಮಾಡ್ತಾಯಿದ್ದೀನಿ. ಯಾಕಂದ್ರೆ ಅವ್ರು ಬರೋಕ್ಕಿಂತ ಮೊದಲು ನಮ್ಮ ಅತ್ತೆಯವ್ರಿಗೆ ಕೊಡೋದು ಚಲೋ ಅನಿಸ್ತೈತೆ ನನಗೆ. ಯಾಕಂದ್ರೆ ಚಹಾ ಕೊಡೋದು ಸೊಪ್ಪು ಕೊಡ್ತಾರೆ ಅವ್ರು ಮಾತಾಡ್ಕೋತ. ವಾಕಿಂಗ್ ನಡ್ಸ್ಯಾರಲ್ಲಿ ನೋಡೋಣ ನಡೀರಿ, ಯಾರು ಬರ್ತಾರೆ ಭೇಟಿ ಮಾಡಿಸ್ತೀನಿ. ನಿಮಗೆ ಯಾರು ಪರಿಚಯ ಅದಾರಿ ನೋಡಿರಿ, ನೀವು ಅವರಿಗೆ ನೋಡೇರಿ ನಮಗೆ ಕಮೆಂಟ್ ಮಾಡಿರಿ. ನಾವಂತೂ ಹೊಸವಾಗೆ ನೋಡ್ತಾ ಇದ್ದೀವಿ, ಏನು ಅವ್ರು ನಮಗೆ ಪರಿಚಯ ಅದಾರೋ ನೋಡೋಣ ನಡೀರಿ. ಯಾಕಂದ್ರೆ ನಿಮಗೆ ಗೊತ್ತದ ನಮ್ಮ ಮನೆಯವ್ರದ್ದು ಎಲ್ಲ ಸರ್ಪ್ರೈಸ್ಗಳು ಇರ್ತಾವಂತ ಹೇಳಿ. ಅವರಿಗೆ ಏನು ನೋಡಿದಾರೋ ಏನಿಲ್ಲೋ ಗೊತ್ತಿಲ್ಲ. ಈಗ ಸದ್ಯಾಗಂತೂ ಅತ್ತೆ ಕಡೆ ಹೋಗೋಣ ನಡೀರಿ. ಏನು ಮಾಡತ್ತಾರೆ ಎಲ್ಲ ಅಮ್ಮಂದು ರೂಮ್ ಎಲ್ಲ ಕ್ಲೀನ್ ಮಾಡಿ ನೀಟ್ ಮಾಡಿ ಎಲ್ಲ ಇರುವಿ ಆಗಿಲ್ಲಲ್ಲ ರೀ, ನೋಡಿದ್ರಲ್ಲ ಸರಿಯಾಗಿ.
ಬರ್ತೀರಿ ಬರ್ರಿ 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 ರೀ ಸ್ವಲ್ಪ ಅಜ್ಜಿ ಕಿವಿ ಕೇಳಿಸಲ್ಲ, ಸ್ವಲ್ಪ ಕಣ್ಣಿಗೆ ಸರಿ ಕಾಣಿಸಲ್ಲ. ಅದೇ ರೀ ಅದೇ ಅದೇ अंघोळ करतो. दुसरा इंजेक्शन आणलंय चांगलंय. होय बाबा चांगलं इंजेक्शन आणलंय करतो. होय बाबा ಅಭಿಮಾನಿಗಳೇ ನೋಡ್ಕೊಂಬಂದ್ರಲ್ಲ ಇವತ್ತಿನ ವಿಡಿಯೋ ಒಳಗೆ ಏನೇನಾಯ್ತಂತ. ಅತ್ತೆನ ದುಡ್ಡು ಎಲ್ಲಿ ಹೋಯ್ತು ನೋಡಿ. ಬಿರಿಯಾನಿ ಎಲ್ಲರೂ ತಿಂದ್ವಿ, ಯಾರ ಮನೆಗೆ ಗೆಸ್ಟ್ ಬಂದಿದ್ರು, ನಾವು ಏನೇನು ಇವತ್ತು ಭಾನುವಾರ ಮಾಡಿದ್ವಿ. ನಿಮಗೆಲ್ಲ ಇಷ್ಟ ಆಗಿತ್ತು ವಿಡಿಯೋ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡೋಕೆ ಮರ್ಯಾಕೆ ಹೋಗ್ಬೇಡ್ರಿ. ಮತ್ತು ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮ್ಗೆ ಭಾಳ ಧನ್ಯವಾದ ನೋಡಿರಿ. ಮತ್ತು ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೂ ಇರಬೇಕು. ನಮ್ಮ ಆಶೀರ್ವಾದನೂ ನಿಮ್ಮ ಮೇಲೆ ಯಾವಾಗಲೂ ಇರ್ತದೆ. ನೀವು ಯಾವಾಗಲೂ ಖುಷಿಯಾಗಿರಬೇಕು, ನಮ್ಮ ವಿಡಿಯೋಗಳು ನೋಡ್ತಾ ಇರಬೇಕು. ನಿಮ್ಮಿಂದ ನಮ್ಮದು ಯೂಟ್ಯೂಬ್ ಚಾನೆಲ್ ಇಷ್ಟೊಂದು ಮುಂದೆ ಹೋಗ್ತಾ ಇದೆ. ನಿಮ್ಮ ಸಪೋರ್ಟ್, ನಿಮ್ಮ ಸಹಕಾರ ನಮಗೆ ಬೇಕು. ಮತ್ತೊಮ್ಮೆ ನಿಮ್ಗೆ ಹೇಳ್ತೀನಿ, ಬಿಸಿಲು ಭಾಳ ಇದೆ, ಆರಾಮಾಗಿರಿ, ನಿಮ್ಮ ಆರೋಗ್ಯ ಚೆನ್ನಾಗಿ ಇಟ್ಕೊಳ್ರಿ. ನಿಮ್ಮ ಯಾರ ಜೊತೆ ಇರ್ತಾರಲ್ಲ ಅವ್ರದ್ದು ಕಾಳಜಿ ತಗೋರಿ, ಮತ್ತು ನೀವು ಆರಾಮಾಗಿರಿ.